ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ವಿಚುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾವಿಬ್ಬರಲ್ಲಿ ಆರಾಮಾಗಿದ್ದೀವಿ. ಇವತ್ತಿನ ವ್ಲಾಗ್ ಏನು ಅಂತ ಅಂದ್ಬಿಟ್ಟು ತಮ್ಮನೇಲೆಲ್ಲ ನೋಡಿ ಗೆಸ್ ಮಾಡಿರ್ತೀರಾ. ಹೌದು, ನಿಮ್ಮ ಅಣ್ಣ ಬಂದು ಡ್ಯೂಕ್ 200ನ ಡ್ರಾ ಮಾಡ್ತಿದ್ದಾರೆ. ತುಂಬ ದಿನದಿಂದ ಹೇಳ್ತಾಯಿದ್ರು, ನನಗೆ ಹೇಳ್ತಿದ್ರು ಮಾಡು ಅಂತ. ನನಗೆ ಎಲ್ಲಿ ಮಾಡೋಕ್ಕೆ ಟೈಮ್ ಇರ್ತಿಲ್ಲ, ಸ್ವಲ್ಪ ಬ್ಯುಸಿಯಾಗಿದೆ. ಅದಕ್ಕೆ ಇವತ್ತು ರಜಾ ಅಲ್ಲ, ಮಾಡ್ತಾ ಇದ್ದಾರೆ ಡ್ರಾ ಮಾಡಿ. ಇನ್ನೊಂದು ಏನಂತಂದರೆ, ತುಂಬ ದಿನ ಆಗೋಯ್ತು ವ್ಲಾಗ್ ಮಾಡಿ. ಹತ್ರ 1 ಮಂತ್ ಆಯ್ತಲ್ಲ ವ್ಲಾಗ್ ಮಾಡಿ. ಹತ್ರ 1 ಮಂತ್ ಆಗ್ತಾ ಬರ್ತಿದ್ದೆ ವ್ಲಾಗ್ ಮಾಡಿ ನಾವು. ಅದಕ್ಕೆ ಸರಿ ಇದು ವ್ಲಾಗ್ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಏನಾದರೂ ಇಷ್ಟ ಇದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ. RC 200 ಫಸ್ಟ್ ಗಾಡಿ ಇತ್ತಲ್ಲ, ಅದನ್ನು ಸ್ಟಿಕ್ಕರ್ ಅಂಟಿಸಿದ್ರು. ಕಾಣಿಸಿದೆ ಏನಂತ ಗೊತ್ತಿಲ್ಲ, ಅದು ಅಂಟಿಸಿದ್ದಾರೆ ಗೊತ್ತಾಗ್ತಿದೆ. ಇದ್ರ ಮೇಲೇ ಆ ಡ್ರಾಯಿಂಗ್ ಮಾಡ್ತಾಯಿದ್ದೀವಿ. ಇದು ಸ್ವಲ್ಪ ಕವರ್ ಆಗುತ್ತೆ ಅಂತ ಅನ್ಕೊತೀನಿ. ಫಸ್ಟ್ ಫೇಸ್ ಬಂದು ಈ ಸೈಡ್ ಇತ್ತು, ಈ ಸೈಡ್ ಬೇಡ ಅಂತ ಅಂದ್ಬಿಟ್ಟು ಆ ಸೈಡ್ ಡ್ರಾ ಮಾಡ್ತಿದ್ದಾರೆ. ಫೇಸ್ ಬಂದು ಆ ಕಡೆ ಬರುತ್ತೆ, ಬ್ಯಾಕ್ ಬಂದರೂ ಇಲ್ಲಿ ಬರುತ್ತೆ ಅಲ್ಲ. ಅದಕ್ಕೆ ಮಾಡಬೇಕು ಅಂತ ಹೇಳ್ತಾಯಿದ್ರು. ಮಾಡ್ತಾ ಇದ್ದಾರೆ ಡ್ರಾಯಿಂಗ್. ಔಟ್ಲುಕ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಎಷ್ಟು ಅವರಿಂದ ಗೊತ್ತಾ, ಬೆಳಗ್ಗೆಯಿಂದ ಟಿಫನ್ನು ಮಾಡಿಲ್ಲ. ಹತ್ತತ್ರ 3 hours ಆಯಿತು. ಬರೀ ಫೇಸು ಟೈರ್ ಬಿಡಿಸೋದಕ್ಕೆ 3 hour ಆಗ್ತಿದೆ. ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ನಾನೇನಾದರೂ ಹೆಲ್ಪ್ ಮಾಡಬೇಕಾ? ಬೇಡ, ಅವರೇ ಮಾಡ್ತೀನಿ ಅಂತ. ಯಾಕಂದರೆ ನನಗೆ ತುಂಬ ದಿನ ಹೇಳ್ತಾಯಿದ್ರು ನಾನು ಮಾಡಿಲ್ಲ ಅಂದ್ಬಿಟ್ಟು. ಕೋಪದಲ್ಲೇ ಅವರೇ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಹೋಗಿ ಪೇಂಟ್ ತೊಗೊಂಡು ಬಂದುಬಿಟ್ಟಿದ್ದಾರೆ. ಪೇಂಟ್ ಎಲ್ಲ ಇದೆ. ಶೇಕ್ ಮಾಡಬೇಡ. ಸರಿ ಫುಲ್ಲು ಇಂಟ್ರೆಸ್ಟಾಗಿ ಮಾಡ್ತಿದ್ದಾರೆ. ಗಾಡಿ ಅಂತಂದರೆ ಅವ್ರಿಗೆ ಅಷ್ಟು ಇಷ್ಟ. ಫಸ್ಟು ಪೆನ್ಸಿಲಲ್ಲಿ ಬರಿಬೇಕು. ಔಟ್ಲುಕ್ ಚೆನ್ನಾಗಿ ಬಂದ ಮೇಲೆ ಸ್ಕೆಚ್ಚಲ್ಲಿ ಮಾಡೋದು. ಸ್ಕೆಚ್ಚಲ್ಲಿ ಮಾಡ್ಬಿಟ್ಟು ಆಮೇಲೆ ಪೈಂಟ್ ಮಾಡೋದು. ಮೇ ಬಿ ನಾಳೆ ಆಗುತ್ತೆ ಅನ್ಸುತ್ತೆ ಪೈಂಟಿಂಗ್. ಯಾಕಂದರೆ ಇದೇ ಇಷ್ಟೊತ್ತಾಗೋಯ್ತು. ಇನ್ನೂ ಕೆಲಸ ಇದೆ. ನಾನು ಹೋಗ್ತೀನಿ, ಇವರೊಬ್ಬರೇ ಮಾಡ್ತಾರೆ. ನಾನು ಇನ್ನೂ ಬಟ್ಟೆ ಒಗಿಬೇಕಲ್ಲ, ಕೆಲಸ ಇದೆ ನನಗೂ. ಅವ್ರು ಬಿಡಿಸಲಿ, ಆಮೇಲೆ ಹೋಗೋಣ. ಸ್ವಲ್ಪ ಏನಾದ್ರು ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ನಾನು ಇಲ್ಲಿ. ಚೆನ್ನಾಗಿ ಬಂದಿದೆ ಅಲ್ಲ. ಮುಂದೆ ಫೇಸ್ ಚೆನ್ನಾಗಿ ಬಂದಿದೆ. ಇದು ಡೂಮ್ ಅಲ್ಲ, ಇದು ಡೂಮ್ ಚೆನ್ನಾಗಿ ಬಂದಿದೆ. ಈ ಟೈರ್ಗೆ ಎಷ್ಟು ಇದು ಮಾಡಿದ್ವಿ ಗೊತ್ತಾ. ಇದು ಊಟ ತಿಂತೀವಲ್ಲ, ತಟ್ಟೆ ನೋಡಿ ಇಲ್ಲೇ ಇದೆ. ಈ ತಟ್ಟೆ, ಆಮೇಲೆ ಈ ಬ್ಯಾಂಗಲ್ಲು, ಇದು ಎಲ್ಲ ಯೂಸ್ ಮಾಡ್ಕೊಂಡು ಡ್ರಾ ಮಾಡಿರೋದು. ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ, ಆದರೆ ನನಗೆ ಚೆನ್ನಾಗಿ ಬಂದಿದೆ. ಪಕ್ಕಾ ಔಟ್ಪುಟ್ಟು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಂದಿದೆ ಪೆನ್ಸಿಲಲ್ಲಿ. ಯಾರು ಮಾಡ್ತಿರೋದು ಇದು? ಯಾರು ಮಾಡ್ತಿರೋದು ಗೊತ್ತಿಲ್ಲಲ್ಲ. ಕಾರ್ತಿ. ಹೌದಾ? ಕಾರ್ತಿ. ಆದರೆ ಈ ಟೈರ್ ಚೆನ್ನಾಗಿ ಬಂತು. ಆಮೇಲೆ ಸ್ಕೆಚ್ಚಲ್ಲಿ ಫಸ್ಟ್ ಔಟ್ಲೈನ್ ಕೊಟ್ಟು ನೋಡಬೇಕು. ನಾನು ಇದನ್ನೇನು ಮಾಡೋಣ ಅಂತಂದರೆ, ಪಿಂಕ್ ಕಲರ್ ಪೇಂಟ್ ಬರುತ್ತಲ್ಲ, ಅದನ್ನು ಫಸ್ಟ್ ಇದ್ರ ಮೇಲೆ ಪೇಂಟ್ ಹೊಡೆದ್ಬಿಟ್ಟು ಆಮೇಲೆ ಬಿಡಿಸೋಣ ಅಂತ ನಾನು ಹೇಳಿದೆ. ಇವರು ಅದ್ರ ಮೇಲೆ ಬಿಡಿಸ್ತಿದ್ದಾರೆ. ಕವರ್ ಆಗುತ್ತಾ? ಇಲ್ಲಿಗೆಲ್ಲ ಕವರ್ ಆಗಿಬಿಡುತ್ತೆ. ಇಲ್ಲಿ ಚೆನ್ನಾಗಿ ಬಂದಿದೆಯಾ? ಚೆನ್ನಾಗಿ ಬಂದಿದೆ. ಇನ್ನೂ ಆಗಿಲ್ಲ, ಫಿನಿಶ್ ಆಗಿಲ್ಲ ನಿಂದು. ತಲೆ ಕೆಟ್ಟೋಗ್ತಿದೆ ಗುರು. ಬಿಡಿಸೋದು ಸ್ವಲ್ಪ ಕಷ್ಟ, ಯಾಕಂದರೆ ಬಿಡಿಸಿಲ್ಲ ಅಲ್ಲ. ನೋಡ್ಕೊಂಡು ಬಿಡಿಸ್ಬೇಕು. ಆಗೋಯ್ತು. ಮೇಯ್ನ್ ಇರೋದೇ ಇಂಜಿನ್ ಪಾರ್ಟು. ಅದೇ ತಲೆ ನೋತೈತೆ ನನಗೆ. ಇದ್ರಲ್ಲಿ ಅದೇ ಸ್ವಲ್ಪ ಹೈಲೈಟಾಗಿ ಕಾಣಿಸೋದು. ಆ ಇಂಜಿನ್ ಪಾರ್ಟ್ ಮುಗ್ದೋಯ್ತು ಅಂತಂದರೆ ಮಿಕ್ಕಿದೆಲ್ಲ ಈಸಿ. ಆದರೆ ಈ ಟೈರ್ಗೆ ಒಂದು ತಲೆ ತಿಂತು ಅಂದರೆ ಅಷ್ಟಿಷ್ಟು ತಿಂದಿಲ್ಲ ಈ ಟೈರ್ ಮಾತ್ರ. ಹಿಂದೆ ಟೈರೇ ಇರೋದು ಇವಾಗ. ಅದೇನದು? ಏನಾರ ಬಿಡಿಸ್ಬೇಡ ನೀನು. ಆದರೆ ನೀನು ಇದು ಬಿಡಿಸಿದ್ರು ಇದಿನ್ನೂ ಕವರ್ ಆಗಿಲ್ಲ. ಇಲ್ಲೆಲ್ಲ ಆರ್ಸಿನೇ ಪೈಂಟ್ ಮಾಡೋಣ ಅಂತ ಇದ್ದೆ. ಇಲ್ಲೊಂದು ಸ್ವಲ್ಪ ಕಾಣಿಸಿದೆ, ಇಲ್ಲೊಂದು ಸ್ವಲ್ಪ ಕಾಣಿಸಿದೆ. ಇದು ಮೇಲ್ಗಡೆ ಎಲ್ಲ ಕವರ್ ಆಗಿಬಿಡುತ್ತೆ. ಏನು ಗೊತ್ತಾ, ಇದರಲ್ಲಿರೋದೇ ಸ್ವಲ್ಪ ಕಲರ್ಸ್ನ ಮಿಕ್ಸ್ ಮಾಡಿಕೊಂಡು ಪೇಂಟ್ ಮಾಡಬೇಕು. ಇರೋದು ಎಷ್ಟು 12 ಕಲರ್ಸ್ ಏನೋ ಇದೆಯಲ್ಲ,
ಹ್ಞೂ ರಬ್ಬರ್ ಎಷ್ಟು ದೊಡ್ಡದಿತ್ತು ನೋಡಿ. ರಬ್ಬರ್ ಇದೆಯಾ? ಇದೆ ವಿಕ್ರಮ್ ಹತ್ರ ಇದೆ, ತಗೊಂಡು ಬರ್ತೀನಿ. ಅಲ್ಲ ಮತ್ತೆ ಚಾರ್ಸಿನೇಪಾ ಇದು ಈಗ ಹಿಂಗೆ ಬಂದು ಹಿಂಗೆ ಬರಬೇಕು. ಅದೇ ಚಾರ್ಸಿ. ಅದೆಲ್ಲ ನನಗೆ ಗೊತ್ತಿಲ್ಲ. ಸರಿ, ಏನೇನೋ ಮಾಡು, ಬೇಗ ಮಾಡು. ಎಷ್ಟಾಗುತ್ತೋ ಅಷ್ಟು ಮಾಡು, ನಾನು ಮಿಕ್ಕಿದ್ದು ಕೊಡು, ನಾನು ಮಾಡ್ತೀನಿ. ಇಂಜಿನ್ ಮಾತ್ರ ನೀನೇ ಮಾಡ್ಬಿಡು, ಮಿಕ್ಕಿದೆಲ್ಲ ನಾನು ಮಾಡ್ತೀನಿ. ಗೈಸ್ ಫೈನಲಿ ಹೆಂಗೋ ಪೆನ್ಸಿಲ್ ವರ್ಕೆಲ್ಲ ಮುಗೀತು. ಇವಾಗ ಬಂದ್ಬಿಟ್ಟು ಅದ್ರ ಮೇಲ್ಗಡೆನೇ ಪೈಂಟ್ ವರ್ಕ್ ಮಾಡ್ತಾ ಇದ್ದೀವಿ. ನೀನೇ ಸ್ವಲ್ಪ ಹೊತ್ತು ಮಾಡೆ ಅಂತ ಬಿಟ್ಟಿದ್ದೀನಿ ಇವಳಿಗೆ. ಹೆಂಗಿದೆ ಡ್ರಾಯಿಂಗ್? ಬಂದಿದೆಯಾ ಚೆನ್ನಾಗೆ? ಡ್ರಾಯಿಂಗ್ ಚೆನ್ನಾಗಿದೆ, ಪೇಂಟ್ ವರ್ಕ್ ಫಿನಿಶ್ ಆದಮೇಲೆ ನೋಡಬೇಕು. ಇಲ್ಲ ಚೆನ್ನಾಗಿ ಬರುತ್ತೆ ಅನಿಸುತ್ತೆ, ನೋಡೋಣ. ಸರಿ ಗೈಸ್, ನಾನು ಬಂದ್ಬಿಟ್ಟು ಪೈಂಟ್ ಮಾಡೋದು ಬಂದ್ಬಿಟ್ಟು ಫುಲ್ಲಾಗಿ ನಾನು ಹಾಕಲ್ಲ, ಟೈಮ್ ಲ್ಯಾಪ್ಸಲ್ಲಿ ನಾನು ಹಾಕ್ತೀನಿ. ಸೊ 3, 2, 1 ಬಿಗಿನ್. ಗೈಸ್ ಫೈನಲಿ ಬಂದ್ಬಿಟ್ಟು ಔಟ್ಲುಕ್ ಹೆಂಗಿದೆ ಅಂತ ಹೇಳಿ. ಸೊ ಆಲ್ಮೋಸ್ಟ್ ವರ್ಕ್ ಮುಗೀತು, ಇನ್ನೂ ಡಿಸೈನ್ ಎಲ್ಲ ಮಾಡ್ಬೋದಿತ್ತು. ಸೊ ಮಡ್ಗಾಡೆಲ್ಲ ಹಾಕಿಲ್ಲ, ಬೇಡ ಅಂತ ನಾನೇ ಬೇಡ ಅಂತ ಇದು ಮಾಡಿಲ್ಲ, ಡ್ರಾ ಮಾಡಿಲ್ಲ. ಮತ್ತು ಮಿರರ್ ಹಾಕ್ಲೇಬೇಕು, ಬಟ್ ಮಿರರು ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಹಾಕಿಲ್ಲ. ಸೊ ಹೆಂಗಿದೆ ಅಂತ ಹೇಳಿ. ಚೆನ್ನಾಗಿದೆಲ್ಲ ಡ್ಯೂಕ್ 200 ಪಾ. ಈ ಚಾರ್ಸಿ ಬಂದ್ಬಿಟ್ಟು ಈ ಮಾಡಲಲ್ಲಿ ಬ್ಲ್ಯಾಕಾಗಿ ಬರುತ್ತೆ, ಬಟ್ ಆಲ್ಮೋಸ್ಟ್ ಎಲ್ಲ ಬ್ಲ್ಯಾಕ್ ಆಗಿದಲ್ಲ ಅಂತ ಬಂದ್ಬಿಟ್ಟು ಆರೆಂಜೇ ಹೊಡ್ಬಿಟ್ವಿ. ಸೊ ಹೆಂಗಿದೆ ಅಂತ ಹೇಳಿ. ಸೊ ಕರೀಶ್ಮಾ ಅಂತ ಬರಿಬೇಕು. ಸೊ ಈ ವರ್ಷ 25 ಎಂಡ್ ಆಗಸ್ಟಲ್ಲಿ ಇಲ್ಲಿ ಸಿಲ್ವರ್ ಪ್ಲೇ ಬಟನ್ ಬರಬೇಕಪ್ಪ. ಮತ್ತು ಇಲ್ಲೊಂದು ಆಲ್ಬಮ್ ಮಾಡಿಸ್ಬೇಕು ನಂದು, ಸುಷ್ಮಾದು ಫೋಟೋ. ಸೊ ಹೆಂಗಿದೆ ಅಂತ ಹೇಳಿ ಔಟ್ಲುಕ್. ಚೆನ್ನಾಗಿದಲ್ಲ? ಸರಿ ಗೈಸ್, ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ವ್ಲಾಗ್ನ ಎಂಡ್ ಮಾಡ್ಕೊತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾದು ಲಿಂಕ್ ಎಲ್ಲ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಲವ್ ಯು, ಬಾಯ್.